ನಮಸ್ತೆ ಫ್ರೆಂಡ್ಸ್. ಕ್ರಿಸ್ತಪೂರ್ವದಲ್ಲಿ ಯುದ್ಧವೊಂದು ನಿಂತು ಶಾಂತಿ ಒಪ್ಪಂದಕ್ಕೆ ಕಾರಣವಾದ ಸೂರ್ಯಗ್ರಹಣ. ಹಾಗೆಯೇ 1896ರಲ್ಲಿ ಒಂದು ಯುದ್ಧ ಕೇವಲ 38 ನಿಮಿಷದಲ್ಲೇ ಅಂತ್ಯವಾಯಿತು. ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಅಬ್ರಹಂ ಲಿಂಕನ್ ಮತ್ತು ಜಾನ್ ಎಫ್ ಕೆನಡಿ ನಡುವೆ ಇದ್ದಂತಹ ಆಶ್ಚರ್ಯಕರ ಸಾಮ್ಯತೆಗಳು. ಇಂದು ನಾವು ಇತಿಹಾಸದ ಈ 3 ಆಶ್ಚರ್ಯಕರ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಕ್ರಿಸ್ತಪೂರ್ವ 585ರಲ್ಲಿ ಪ್ರಸ್ತುತ ಟರ್ಕಿ ಪ್ರದೇಶದಲ್ಲಿದ್ದ ಲಿಡಿಯಾ ಮತ್ತು ಇರಾನ್ನಲ್ಲಿದ್ದ ಮೇಡಸ್ ಸಾಮ್ರಾಜ್ಯಗಳ ನಡುವೆ ತಮ್ಮ ಪ್ರಭಾವ ಹೆಚ್ಚಿಸಿಕೊಳ್ಳುವ ಸಲುವಾಗಿ ಸುಮಾರು 5 ವರ್ಷಗಳ ಕಾಲ ಭೀಕರ ಯುದ್ಧ ನಡೆಯಿತು. ಯುದ್ಧವು ಸಾಗುತ್ತಿರುವಾಗ ಕ್ರಿಸ್ತಪೂರ್ವ 585ರ ಮೇ 28ರಂದು ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸಿತು. ಹಗಲಿನಲ್ಲಿ ಕತ್ತಲೆಯಾವರಿಸಿ ಭಯಭೀತರಾದಂತಹ ಎರಡೂ ಕಡೆಯ ಸೈನಿಕರು ಇದನ್ನು ದೇವರ ಕೋಪ ಎಂದು ಭಾವಿಸಿ ಯುದ್ಧವನ್ನು ನಿಲ್ಲಿಸಿದರು. ನಂತರ ಆ ಇಬ್ಬರು ರಾಜರು ಶಾಂತಿ ಒಪ್ಪಂದವನ್ನು ಮಾಡಿಕೊಂಡು ಯುದ್ಧವನ್ನು ಕೊನೆಗೊಳಿಸಿದರು. ಜಗತ್ತಿನ ಇತಿಹಾಸದಲ್ಲಿ ದಾಖಲಾಗಿರುವಂತಹ ಅತಿ ಚಿಕ್ಕ ಯುದ್ಧವೆಂದರೆ ಆಂಗ್ಲೋ ಜಾಂಜಿಬಾರ್ ಯುದ್ಧ. ಇದು ಆಗಸ್ಟ್ 27, 1896ರಂದು ಬ್ರಿಟಿಷ್ ಸಾಮ್ರಾಜ್ಯ ಮತ್ತು ಜಾಂಜಿಬಾರ್ ಸುಲ್ತಾನರ ನಡುವೆ ನಡೆಯಿತು. ಇದು ನಡೆದದ್ದು ಕೇವಲ 38ರಿಂದ 45 ನಿಮಿಷಗಳು ಮಾತ್ರ. ಜಾಂಜಿಬಾರ್ನ ಸುಲ್ತಾನನಾಗಿದ್ದ ಹಮದ್ ಬಿನ್ ತುವೈನಿಯ ಮರಣದ ನಂತರ ಬ್ರಿಟಿಷರ ಅನುಮತಿ ಇಲ್ಲದೆ ಖಾಲಿದ್ ಬಿನ್ ಬರ್ಗಾಶ್ ಅಧಿಕಾರವನ್ನು ವಶಪಡಿಸಿಕೊಳ್ತಾನೆ. ಇದನ್ನು ವಿರೋಧಿಸಿ ಬ್ರಿಟಿಷರು ಸುಲ್ತಾನನಿಗೆ ಗಡುವನ್ನು ನೀಡುತ್ತಾರೆ. ಆದರೆ ಆತ ಅದನ್ನು ತಿರಸ್ಕರಿಸ್ತಾನೆ. ಬ್ರಿಟಿಷ್ ನೌಕಾಪಡೆ ಅರಮನೆಯ ಮೇಲೆ ತೀವ್ರವಾಗಿ ಗುಂಡು ಹಾರಿಸಿ ಕೆಲವೇ ನಿಮಿಷಗಳಲ್ಲಿ ಸುಲ್ತಾನನ ಸೈನ್ಯವನ್ನು ಸೋಲಿಸಿತು. ಸೋಲನ್ನು ಒಪ್ಪಿಕೊಂಡ ಸುಲ್ತಾನ ಪಲಾಯನ ಮಾಡ್ತಾನೆ. ಇದೇ ಇತಿಹಾಸದಲ್ಲಿ ನಡೆದಂತಹ ಅತಿ ಚಿಕ್ಕ ಯುದ್ಧ. ಅಬ್ರಹಂ ಲಿಂಕನ್ ಮತ್ತು ಜಾನ್ ಎಫ್ ಕೆನಡಿ ಇಬ್ಬರು ಅಮೆರಿಕದ ಅತ್ಯಂತ ಪ್ರಭಾವಿ ಅಧ್ಯಕ್ಷರಾಗಿದ್ದರು. ಇತಿಹಾಸದಲ್ಲಿ ಅವರ ಜೀವನ ಮತ್ತು ಮರಣದ ನಡುವೆ ಅನೇಕ ಅಚ್ಚರಿಯ, ಕಾಕತಾಳೀಯ ಹಾಗೂ ಆಸಕ್ತಿದಾಯಕ ಸಾಮ್ಯತೆಗಳಿವೆ. ಇಬ್ಬರೂ ಸಹ 100 ವರ್ಷಗಳ ಅಂತರದಲ್ಲಿ, ಅಂದರೆ 1846ರಲ್ಲಿ ಅಬ್ರಹಂ ಲಿಂಕನ್, 1946ರಲ್ಲಿ ಜಾನ್ ಎಫ್ ಕೆನಡಿ ಅಮೆರಿಕದ ಕಾಂಗ್ರೆಸ್ಗೆ ಚುನಾಯಿತರಾಗಿದ್ದರು. ಲಿಂಕನ್ 1860ರಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದರೆ ಕೆನಡಿ 1960ರಲ್ಲಿ ಆಯ್ಕೆಯಾದರು. ಇಬ್ಬರನ್ನು ಶುಕ್ರವಾರದಂತೆ ಹತ್ಯೆ ಮಾಡಲಾಯಿತು. ಇಬ್ಬರಿಗೂ ತಲೆಯ ಹಿಂಭಾಗಕ್ಕೆ ಗುಂಡಿಕ್ಕಲಾಯಿತು. ಹತ್ಯೆ ನಡೆಯುವಾಗ ಇಬ್ಬರ ಪತ್ನಿಯರು ಅವರ ಪಕ್ಕದಲ್ಲೇ ಇದ್ದರು. ಲಿಂಕನ್ ಶೂಟ್ ಆದದ್ದು ಫೋರ್ಡ್ ಥಿಯೇಟರ್ನಲ್ಲಿ, ಕೆನಡಿ ಶೂಟ್ ಆದದ್ದು ಫೋರ್ಡ್ ಕಾರಿನಲ್ಲಿ. ಅವರಿಬ್ಬರ ಹಂತಕರು ವಿಚಾರಣೆಗೆ ಮುನ್ನವೇ ಸತ್ತು ಹೋದರು. ಅಬ್ರಹಂ ಲಿಂಕನ್ನ ಸೆಕ್ರೆಟರಿಯ ಹೆಸರು ಕೆನಡಿ, ಜಾನ್ ಎಫ್ ಕೆನಡಿಯ ಸೆಕ್ರೆಟರಿಯ ಹೆಸರು ಲಿಂಕನ್. ಅವರಿಬ್ಬರ ಉತ್ತರಾಧಿಕಾರಿಯ ಹೆಸರು ಜಾನ್ಸನ್. ಆಂಡ್ರೂ ಜಾನ್ಸನ್ 1808ರಲ್ಲಿ ಹುಟ್ಟಿದ್ದ. ಲಿಂಡನ್ ಜಾನ್ಸನ್ 1908ರಲ್ಲಿ. ಹೀಗಿವೆ ನೋಡಿ ಇತಿಹಾಸದ ಕೆಲವು ಆಶ್ಚರ್ಯಕರ ಸಂಗತಿಗಳು. ವಂದನೆಗಳು.